ಸಾಧನೆ ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೊಂಬೇರಿಯ ಸ್ವತ್ತಲ್ಲ. ಮನುಷ್ಯ ಈ ಸಮಾಜದಲ್ಲಿ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕಬೇಕು ಅನ್ನುವಂಥ ಈ ಧರ್ಮ ಚಿಂತನದ ಗೋಷ್ಠಿಯ ಉದ್ದೇಶ. ಹಾಗಾಗಿ ಪರಮ ಪೂಜ್ಯ ಶಿವಶಾಂತವೀರ ಅಪ್ಪವರು ಈ ಭಾಗದ ಜನ ಈ ಸಮಾಜವನ್ನ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕಲಿ ಎನ್ನುವಂಥ ಉದ್ದೇಶದಿಂದ ಈ ಧರ್ಮ ಚಿಂತನ ಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ. ಆ ಧರ್ಮ ಚಿಂತನ ಗೋಷ್ಠಿಯನ್ನ ಅನುಭವದ ನುಡಿಗಳನ್ನ ಈ ನಾಡು ಕಂಡ ಪ್ರತಿಮ ಯುವ ಯತಿವರ್ಯರು, ಸಮಾಜದ ಚಿಂತಕರು, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂಥ ಈ ನಾಡಿನ ಯುವ ಯತಿವರ್ಯರಲ್ಲಿ ಒಬ್ಬರಾಗಿರುವಂಥವರು ನಮ್ಮ ಅಗಡಿಯ ಅಕ್ಕಿಮಠದ ಪರಮಪೂಜ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಪರಿಸರ ಪ್ರೇಮಿಗಳಾಗಿ, ಸಮಾಜದ ಪ್ರೇಮಿಗಳಾಗಿ, ಭಕ್ತ ಪ್ರೇಮಿಗಳಾಗಿ ಸದಾವಕಾಲ ತಮ್ಮ ಬದುಕನ್ನೇ ಇವತ್ತು ಸಮಾಜಕ್ಕೆ ಮೀಸಲಾಗಿಟ್ಟ ಅಪ್ಪ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮೀಜಿ ಅಕ್ಕಿಮಠ ಅಗಡಿ ಪೂಜ್ಯರಿಂದ ಈಗ 2ನೇ ದಿನದ ಧರ್ಮ ಚಿಂತನ ಗೋಷ್ಠಿಯಲ್ಲಿ ನಾವು ನೀವೆಲ್ಲರೂ ಭಾಗವಹಿಸೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆಣ್ಣ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಚುಳುಕಾದಿರಯ್ಯ. ಅಯ್ಯ ಅಯ್ಯ ಅಯ್ಯ. ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ.
ಅಮೃತ ಪರಮಾಮೃತ ಅಂಡ್ರೆಲ್ಲರೂ ಹೊಂಟ್ರಿ. ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದಮೃತ. ಅಂತರಂಗದ ಅಮೃತ ಅಂತರನುಭವದಮೃತ ಅಂತರಂಗದ ಅಮೃತ ಅಂತರನುಭವದಮೃತ. ಅಂತರಂಗದ ಅಮೃತ ಅಂತರನುಭವದಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ಪ್ರೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲು ನನಪಮಶೀಲಂ ಬಸವಂ ಜಂಗಮ ವರಲೋಲಂ ಬಸವ ರಕ್ಷಿಪ್ಪುದೆನ್ನ ಸಂಗನ ಬಸವ. ಪ್ರಾತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾಗಿರ್ತಕ್ಕಂತಹ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಕರ್ತೃಗದ್ದಿಗೆಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳ ಸಮರ್ಪಣೆಯನ್ನು ಮಾಡ್ತಾ ಮಹಾತಪಸ್ವಿಗಳಾಗಿರ್ತಕ್ಕಂತಹ ಅಥಣಿಯ ಮುರುಘೇಂದ್ರ ಮಹಾಶಿವಿಗಳವರನ್ನ ಧಾರವಾಡದ ಮೃತ್ಯುಂಜಯ ಮಹಾಂತಪ್ಪಗಳನ್ನ ಹಾನಗಲ್ಲ ಗುರುಕುಮಾರ ಶಿವೇಗಳನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಆರಾಧ್ಯ ಗುರುವರರಾಗಿರ್ತಕ್ಕಂಥ ಚನ್ನಬಸವ ಅಪ್ಪಗಳ ಕರ್ತೃಗದ್ದಿಗೆಗೆ ಭಕ್ತಿಯಿಂದ ಹನೆಮನೆದು ಪರಮ ಪೂಜ್ಯರಾಗಿರುವಂತಹ ಚಿಕ್ಕೇನಕೊಪ್ಪದ ಚನ್ನವೀರ ಮಹಾಶಿವೇಗಳವರ 31ನೆಯ ಪುಣ್ಯ ಸ್ಮರಣೆ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಅನುಭವ ದರ್ಶನ ಪ್ರವಚನದ 2ನೇ ದಿನದ ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯಾಗಿ ನಮ್ಮೆಲ್ಲರ ಆರಾಧ್ಯರಾಗಿರ್ತಕ್ಕಂತಹ ಮಾತೃ ಸ್ವರೂಪಿಗಳಾಗಿರುವಂತಹ ಶ್ರೀಮಠದ ಒಡೆಯರಾದ ಪರಮ ಪೂಜ್ಯ ಶಿವಶಾಂತವೀರ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣುಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಅದರೊಟ್ಟಿಗೆ ಪೂಜ್ಯರ ಬಲಗೈಯಾಗಿ ಎಲ್ಲ ಕಾರ್ಯಕ್ಕೂ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಮತ್ತು ನಮ್ಮನ್ನ ನವನಗರದ ಈ ಕಾರ್ಯಕ್ರಮಕ್ಕೆ ಪರಿಚಯಿಸಿರ್ತಕ್ಕಂತಹ ಆತ್ಮೀಯರು ಅನುಭಾವಿಗಳು ಪ್ರವಚನ ಆಚಾರ್ಯರು ಪುಟ್ಟಯಜ್ಜನವರ ಪರಮಾಪ್ತ ಶಿಷ್ಯರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ಸಿದ್ದಾಪುರದ ಶಿವಲಿಂಗ ಶಾಸ್ತ್ರಿಗಳಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಸುಸಾಭವಾಗಿ ಸಂಗೀತ ಸೇವೆಯನ್ನು ನೀಡತಕ್ಕಂತಹ ಪುಟ್ಟಯಜ್ಜನವರ ಶಿಷ್ಯರು ಆಕಾಶವಾಣಿಯ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತಹ ಪಂಡಿತ್ ಅಮರೇಶ್ ಗವಾಯಿಗಳಲ್ಲಿ ತಬಲಾ ಮಾಂತ್ರಿಕರು ಪುಟ್ಟಯಜ್ಜನವರ ಶಿಷ್ಯರಾದಂತಹ ಹನುಮಂತರಾಯ್ ಅವರಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಮಾಧ್ಯಮದ ಮಿತ್ರರೇ ಶ್ರೀಮಠದ ಎಲ್ಲ ಸಮಸ್ತ ಶರಣ ತಂದೆ ತಾಯಿಗಳೇ ಸೇವಾರ್ಥಿಗಳೇ ದಾಸೋಹಿಗಳೇ ಅವರಿವರೆನ್ನದ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಬಹುಶಃ ಅಜ್ಜನ ಸನ್ನಿಧಾನದಲ್ಲಿ ಅನುಭವದ ಚಿಂತನೆ ನಡೀತಾ ಇದೆ. ನಮ್ಮೆಲ್ಲ ತಾಯಂದ್ರು ಸರಿಯಾದ ಸಮಯಕ್ಕೆ ಬಂದಿದ್ದು ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರ ಪಟ್ಟಣಗಳಲ್ಲಿ ಜನ ಬೇಗ ಬರೋದು ಬಹಳ ಕಷ್ಟ. ಬೆಳಗ್ಗೆಯಿಂದ ಆಫೀಸು ಡ್ಯೂಟಿ ಎಲ್ಲ ಮುಗಿಸಿ ಮನ್ಯಾಗ ಸಾಯಂಕಾಲ 6 ಗಂಟೆಗೆ ಪುಟ್ಟಕ್ಕನ ಮಕ್ಕಳು ಬಂದ್ ಮಾಡಿ ಬರುವುದು ಅಂದ್ರೆ ಬಹಳ ಕಷ್ಟದ ಇವತ್ತಿನ ಕಾಲದಾಗ. ಅಂಥದ್ರೊಳಗೂ ಕೂಡ ಧರ್ಮದ ಚಿಂತನೆಯ ಕಾರ್ಯಗಳನ್ನ ಕೇಳಬೇಕು ಅಂತ ಹೇಳಿ ತಾಯಂದ್ರು ನಮ್ಮ ಶರಣ ಸದ್ಭಕ್ತರು
2ನೇ ದಿನದ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದು ಬಹಳ ಸಂತೋಷ ಆಗಿದೆ. ಜೊತೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಶಾಂತಿವೀರ ಮಹಾಸ್ವಾಮಿಗಳ ಸಂಕಲ್ಪ ಭಕ್ತರ ಬದುಕು ಬೆಳಕಾಗ್ಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು. ನಿಜವಾಗ್ಲೂ ಶರಣರ ಚಿಂತನೆ, ಶರಣರ ಅನುಭವ, ಶರಣರು ಬದುಕಿ ಹೋಗಿರ್ತಕ್ಕಂತಹ ಬದುಕು ಇಡೀ ಜಗತ್ತಿಗೆ ಆದರ್ಶವಾಗಿರ್ತಕ್ಕಂಥದ್ದು. ಬದುಕನ್ನ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಈ ನಾಡಿಗೆ ತೋರಿಸಿದವರು ಬಸವಾದಿ ಪ್ರಮಥರು. ಸಂಸಾರದೊಳಗಿದ್ದು ಸದ್ಗತಿಯನ್ನು ಕೂಡ ಕಾಣಬಹುದು ಅಂತ 12ನೇ ಶತಮಾನದ ಶರಣರು ಹೇಳಿಕೊಟ್ಟಾರ. ಬಹಳ ಜನ ತಿಳ್ಕೊಂಡಾರ, ಹಿಮಾಲಯದಾಗ ಹೋಗಿ ತಪಸ್ಸು ಮಾಡಿದ್ರೆ ನಮಗ ಮೋಕ್ಷ ಸಿಗ್ತದ, ಈ ಭವಬಂಧನ ದೂರ ಆಗ್ತದ, ಸಂಸಾರದೊಳಗಿದ್ದು ಏನೂ ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಭಾವನೆಯನ್ನ ಲೌಕಿಕದೊಳಗಿದ್ದು ಕೂಡ ಪಾರಮಾರ್ಥವನ್ನ ಸಾಧಿಸಬಹುದು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ತೋರಿಸಿರ್ತಕ್ಕಂಥವರು 12ನೇ ಶತಮಾನದ ಬಸವಾದಿ ಶರಣರು ಅಂತಕ್ಕಂಥದ್ದನ್ನ ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ನಿಜವಾಗ್ಲೂ ಪ್ರಾರಂಭದಲ್ಲಿ ನಮ್ಮ ಶಿವಲಿಂಗಪ್ಪ ಅವರು ಹೇಳಿದ್ರು, ಬದುಕು ಅಂತಂದ್ರೆ ಹೇಗಿರ್ಬೇಕು ಅಂತಂದ್ರ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅಂತೇಳಿ. ಹಲವಾರು ಧರ್ಮಗಳನ್ನ ನಾವು ನೋಡ್ತೇವೆ, ಹಲವಾರು ವಿಚಾರಗಳನ್ನ ನಾವು ಕೇಳ್ತೇವೆ. ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರ ಇನ್ನೊಬ್ಬನನ್ನ ಬೆಳೆಸಿ ಬೆಳಿಬೇಕು ವಿನಃ ತುಳಿದು ಬದುಕೋದಲ್ಲ, ಇನ್ನೊಬ್ಬರ ತಲೆ ಒಡೆದು ಬದುಕೋದಲ್ಲ, ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಬದುಕೋದಲ್ಲ, ಇನ್ನೊಬ್ಬರಿಗೆ ವಂಚನೆ ಮಾಡಿ ಬದುಕುವುದು ಬದುಕೇ ಅಲ್ಲ ಅಂತ ಹೇಳ್ತಾರೆ. ರೇಸ್ ಹತ್ತು ಬಿಟ್ಟದ ನಮಗ. ಬಾಜುಕಿನ ಮನೆಯವ 2 ಅಂತಸ್ತು ಕಟ್ಸ್ಯಾನಂದ್ರ ಮುಂದಿನ ವರ್ಷ ನಾವು 3 ಅಂತಸ್ತು ಕಟ್ಟಿಸ್ಲೇಬೇಕು. ಬದುಕಿನೊಳಗೆ ರೇಸ್, ವೇಗವನ್ನ ಬಯಸ್ತಾ ಇದ್ದೇವೆ. ನಮಗ ಮೋಟರ್ ಸೈಕಲ್ ಅದ ಅಂತ ತೃಪ್ತಿ ಇಲ್ಲ, ನಮಗ ಬಾಜುಕಿನ ಮನೆಯವ ಕಾರ್ ತಂದಾನಲ್ಲ ಅಂತ ಸಂಕಟ ಬಾಳ ಆಗ್ತದೆ, ನಮಗ್ ಹೊಟ್ಟೆಯಾಗ ಉರಿ ಬರ್ತದೆ ನೋಡ್ರಿ. ಈ ಎಲ್ಲಾ ಕಿಚ್ಚನಕ್ಕಿಂತ ಹೊಟ್ಟೆ ಕಿಚ್ಚು ಬಹಳ ಡೇಂಜರ್ ಇದು ಬಂದ್ ಬಿಡ್ತು ಅಂತಂದ್ರ ಮುಗದ ಹೋತ್. ಬಾಜುಕಿನ ಹೊಲದವ ಚಲೋ ಬೆಳಿ ತೆಗದನ, ಸಂತೋಷ ಪಡ್ಬೇಕು, ಅವನ್ ಪೀಕ್ ನೋಡಿ ಇಲ್ರಿ. ಅವ್ ಇಲ್ದಾಗ ಅವನ ಹೊಲದಾಗ ಹೋಗಿ 2 ನಿಂಬೆಯನ್ನು ಕೋದ್ ಅದರ ಕುಂಕುಮ ಹಾಕಿ ಹೋಗೋದು ಬಂದ್ಬಿಡೋದು. ಯಾಕ ಅವ ನನಕ್ಕಿಂತ ಕೆಳಗೆ ಹೋಗ್ಲಿ ಅನ್ನುವಂತ ಭಾವನೆ. ಆದ್ರೆ ಶರಣರು ಇನ್ನೊಬ್ಬರನ್ನ ತುಳಿದು ಬದುಕೋದು ಕಲಿಸ್ಲಿಲ್ಲ. ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಈ ಸಮಾಜಕ್ಕೆ ಹೇಳಿದ್ದೇನು ಅಂತಂದ್ರ, ತಮ್ಮ ಇನ್ನೊಬ್ಬರ ವಿನಾಶವನ್ನ ಕಂಡು, ಇನ್ನೊಬ್ಬರ ಕಷ್ಟವನ್ನ ಕಂಡು ನೀನು ಮೆರಿಬೇಡಪ್ಪ, ಇನ್ನೊಬ್ಬರನ್ನ ದೊಡ್ಡವರನ್ನ ಮಾಡಿ ಅವರ ಕಣ್ಣೀರು ಒರೆಸಿ ನಿನ್ನ ಬದುಕನ್ನ ಕಟಗು ಅಂತ ಹೇಳಿದವರು ಚನ್ನವೀರ ಮಹಾಸ್ವಾಮಿಗಳು ಈ ಸಮಾಜದೊಳಗಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಹೀಗಾಗಿ ಅಂತಹ ಚಿಂತನೆಯ ಅನುಭವದ ಅವಶ್ಯಕತೆ ಇವತ್ತಿನ ಸಮಾಜಕ್ಕದೆ. ಮಾತು ಎಂತಹ ಮಾತುಗಳಿರ್ಬೇಕು ಅಂದ್ರ ಮನಸ್ಸುಗಳನ್ನ ಕಟ್ಟುವಂತ ಮಾತುಗಳಾಗಬೇಕೇ ವಿನಃ ಮನಸ್ಸುಗಳನ್ನು ಒಡೆಯುವಂತ ಮಾತುಗಳಾಗಬಾರ್ದು. ಅದಕ್ಕೆ ಹೇಳ್ತಾರೆ, ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಗಳ ಒಂದರಿಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಜೇಡ್ರ ದಾಸಿಮಯ್ಯನವರು ಹೇಳ್ತಕ್ಕಂಥ ಮಾತಿದ್ದು. ಆನಿ ಕೊಟ್ಟರು ಬೇಡ, ಅಂಬಾರಿ ಕೊಟ್ಟರು ಬೇಡಪ್ಪ, ನಿಮ್ಮ ಶರಣರ ಒಂದು ಸುಳ್ಳುಡಿ ಕೊಟ್ಟು ಬಿಡು ಸಾಕು, ನಾನು ಬದುಕು ಕಟ್ಟಗೋತೀನಿ ಅಂತ ಹೇಳ್ತಾರೆ ಅವರು. ಹಂಗಾರ ಎಂತಹ ಕಿಮ್ಮತ್ತಿನ ಮಾತುಗಳನ್ನು ಹೇಳಿರ್ಬೋದು ಶರಣರು. 12ನೇ ಶತಮಾನ ಇಡೀ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದ್ರು. ಯಾವ ಸಮಾಜವನ್ನ ತುಳಿತಕ್ಕೊಳಗ್ ಮಾಡಿತ್ತು, ಯಾರು ಕ್ಷುದ್ರರು ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಬರುವಂಗಿರ್ಲಿಲ್ವೋ, ಉಳ್ಳವರ ಓಣಿಗೆ ಬರಬೇಕಾದ್ರ ಕುತ್ತಿಗೆಗೆ ಒಂದು ಗಡಿಗೆ ಕಟ್ಕೊಂಡು ಹಿಂದೆ ತೆಂಗಿನ ಬರಿ ಕಟ್ಕೊಂಡು ಬರುವಂತ ಪರಿಸ್ಥಿತಿ ಇತ್ತು. ಕೇವಲ ಮಲಮೂತ್ರಗಳನ್ನ ಬಳದು ಜೀವನ ಮಾಡಬೇಕನ್ನುವಂತಹ ಕಟ್ಟಳೆಯನ್ನು ಹಾಕಿತ್ತು. ಅಂತಹ ಸಮಾಜವನ್ನ, ಬಿದ್ದವರನ್ನ, ನೊಂದವರನ್ನ ಈ ಸಮಾಜದೊಳಗೆ ನಿಮಗೂ ಕೂಡ ಸರಿಸಮಾನವಾದ ಹಕ್ಕಿದೆ ಅನ್ನುವಂಥದ್ದನ್ನ ತೋರಿಸಿ ಸಮಾನತೆಯನ್ನು ಇಡೀ ವಿಶ್ವಕ್ಕೆ ತೋರಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದ ಅಂತಂದ್ರೆ ಅದು 12ನೇ ಶತಮಾನದ ಬಸವಾದಿ ಶರಣರಿಗೆ ಸಲ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಎಂತಹ ಕಾಲ ಇತ್ರಿ ಅದು, ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗ್ತದ. 12ನೇ ಶತಮಾನದ ಒಂದು ಘಟನೆಯನ್ನ ಪ್ರಾರಂಭದೊಳಗೆ ಹೇಳಿಕ್ ಇಷ್ಟಪಡ್ತೇನೆ. ಉಳ್ಳವರ ಓಣಿ ಒಳಗೆ ಬರಬೇಕಾಗಿತ್ತು ಅಂದ್ರ ಆಗಿನ ಕಾಲದೊಳಗೆ 4 ಪಂಗಡಗಳಿದ್ದು. ಒಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ, ಇನ್ನೊಂದು ಶೂದ್ರ ಅಂತಕ್ಕಂಥ 4 ಪಂಗಡಗಳಲ್ಲಿ ಮನುಷ್ಯರು ಹಂಚಿಕೊಂಡು ಬಿಟ್ಟಿದ್ರು.
ಈ 4 ವ್ಯವಸ್ಥೆ ಒಳಗ ವರ್ಣ ರೀತಿಯೊಳಗಿರ್ತಕ್ಕಂಥ ಸಮಾಜದೊಳಗ ಈ ಮೇಲಿರ್ತಕ್ಕಂಥ 3 ಜನ ಏನದಾರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂಥವ್ರು, ಇವರೆಲ್ಲರ ಮಲಮೂತ್ರಗಳನ್ನ ಬೆಳೆಯೋದು, ಸತ್ರ ಮಣ್ಣು ಮಾಡೋದು, ತೊಳೆಯುವುದು, ಬೆಳೆಯುವುದು ಯಾರು ಮಾಡೋರು? ಶೂದ್ರ ಸಮಾಜದ ಜನ ಮಾಡಬೇಕಾಗಿತ್ತು ಆಗಿನ ಕಾಲದಾಗ. ಅವ್ರ ಕೆಳಗೆ ಇರ್ಬೇಕು, ಅವ್ರಿಗಾಗೆ ಒಂದು ತಟ್ಟೆ ಬೇರೆ, ಅವ್ರಿಗೊಂದು ಲೋಟನ ಬೇರೆ. ಅವ್ರು ಬರ್ಬೇಕಾದ್ರ ಉಳ್ಳವರು ಓನ್ಯಾಗ ಅಡ್ಡಾಡ್ಬೇಕಾದ್ರ ಮಠ ಮಧ್ಯಾಹ್ನ 12 ಗಂಟೆಗೆನೇ ಬರಬೇಕು. ಯಾಕ? ಅವ್ರ ನೆರಳು ಕೂಡ ನಮ್ಮ ಮನೆಯ ಮೇಲೆ, ನಮ್ಮ ಜಾಗದ ಮೇಲೆ ಬೀಳಬಾರದು ಅನ್ನುವಂತ ಕಟ್ಟಳೆ ಇತ್ತಲ್ಲ. ಮನುಷ್ಯನನ್ನ ಕಿತ್ತು ತಿಂತಕ್ಕಂತ ವ್ಯವಸ್ಥೆ, ಮನುಷ್ಯನಿಗೆ ಅವಮಾನ ಮಾಡ್ತಕ್ಕಂತ ವ್ಯವಸ್ಥೆ, ಅನ್ನಕ್ಕಿರ್ಲಾರ್ದಂತಹ ಜಾತಿಯನ್ನ, ಅನ್ನಕ್ಕಿರ್ಲಾರ್ದಂತ ಭೇದವನ್ನ, ಮನುಷ್ಯ ಭೇದವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿನ ಸಮಾಜದೊಳಗಿತ್ತು. ನೀರಿಗಾಗಿ ಹಾಹಾಕಾರ ಇತ್ತು. ಬರಗಾಲ ಬಂದಿತ್ತಾಗ ಉಳ್ಳವರ ಓಣಿ ಒಳಗ ತುಂಬಿರ್ತಕ್ಕಂಥ ಬಾವಿ, ಆ ಬಾವಿ ಒಳಗ ನೀರಡಿಕೆ ಆಗೈತಿ, ನನ್ನ ಮಕ್ಕಳು ಬಹಳ ನೀರಡಿಸ್ಯಾರ ತಡಿ ಅಂತ ಹೇಳಿ ತಿಳ್ಕೊಂಡು ಉಳ್ಳವರ ಓಣಿಯ ಬಾವಿ ಒಳಗ ಒಬ್ಬ ದಲಿತ ಸಮಾಜದ ವ್ಯಕ್ತಿ ನೀರು ತರಾಕ್ ಬರ್ತಾನಂತ. ಏನ್ ತರಕ್ ಬರ್ತಾನೆವ? ನೀರು. ಪ್ರಕೃತಿ ಉಚಿತವಾಗಿ ಕೊಟ್ಟದ ನಮಗ ನೀರು, ಗಾಳಿ, ಬೆಳಕು. ಏನೂ ತಗೊಳ್ಳಾರ್ದಂಗ ಆ ಭಗವಂತ ಕೊಟ್ಟಾನ, ಮನುಷ್ಯರು ಬದುಕಲಿ, ಪ್ರಾಣಿಗಳ ಬದುಕಲಿ ಅಂತೇಳಿ. ಆ ನೀರನ್ನ ತಗೊಳ್ಳಿಕ್ಕೆ ಉಳ್ಳವರ ಕೇರಿಯ ಬಾವಿ ಒಳಗೊಬ್ಬ ದಲಿತ ಸಮಾಜದ ಬಂದು ನೀರು ತಗೊಂಡು ಹೋಗುವುದನ್ನ ಉಳ್ಳವರ ಕೇರಿಯಾಗ ಒಬ್ಬ ನೋಡಿಬಿಡ್ತಾನಂತ. ನೋಡಿದ ತಕ್ಷಣ ಅಂತಾನ, ನೀನು ಕೆಳಜಾತಿಯವ ಬಂದು ನಮ್ಮ ಬಾವಿ ಒಳಗಿನ ನೀರು ತಗೊಂಡಿ ಅಂದ್ರ ನಮ್ಮ ನೀರು ಅಪವಿತ್ರ ಆತಲ್ಲೋ, ನಮ್ಮ ನೀರನ್ನ ಮೈಲಿಗೆ ಮಾಡಿದಿ, ನಮ್ಮ ಆಚಾರವನ್ನ ನೀನು ಕಳದಿ, ಹಂಗಾರ ನೀನು ಉಳಿಯಬಾರ್ದು ಅಂತ ತಿಳ್ಕೊಂಡು ಎಲ್ಲ ಉಳ್ಳವರು ಓಣಿಯವರು ದೊಡ್ಡರು ಎಲ್ಲ ಬಂದು ಕಟ್ಟಿಗೆ ತಗೊಂಡಾರ, ಕೋಲ್ ತಗೊಂಡಾರ, ಕೆಬ್ಬಣದ ರಾಡುಗಳನ್ನ ತಗೊಂಡಾರ. ಆ ಬಡ ವ್ಯಕ್ತಿಯನ್ನ ಹೊಡಿತಾ ಇದ್ದಾರೆ. ನಾ ಹೊಡಿ, ನೀ ಹೊಡಿ ಅಂತಂದ್ರ ಆಳಿಗೆ ಒಂದೊಂದು ಹೊಡೆದ್ರ ಆ ಬಡ ಜೀವ ಎಲ್ಲಿ ಬದುಕಬೇಕು? ಹಿಂಗ ಬಾಯಿ ಕಣ್ಣು ಕಾಣ್ಲಾರ್ದಂಗ ಹನಿಗೆ ಹೊಡಿತಾರ, ಮುಖಕ್ಕೆ ಹೊಡಿತಾರ, ಬಾಯಿ ತುಂಬ ರಕ್ತ ಬರಾಕತ್ತದ, ಕಣ್ಣು ಕಾಣ್ಲಾರ್ದಂಗ ಕಣ್ಣಿಗೂ ಕೂಡ ಕಟ್ಟಿಗೆಯನ್ನ ಚುಚ್ಚಿ ಕಣ್ಣಲ್ಲಿ ರಕ್ತ ಹರಿತಾ ಇದೆ. ಹಿಂಗ ಹೊಡೆದು ಅರ್ಜೀವ ಮಾಡಿ ಅವನನ್ನ ರಸ್ತೆ ಬದಿ ಒಳಗೆ ಒಗಿತಾರ. ಭಗವಂತ ಶಿವನೇ ಅಂತ ಹೇಳಿ ಆ ದಲಿತ ಸಮಾಜದವ ನರಳ್ಕೊಂತ ಬಿದ್ದಾನ. ಸಾಯಂಕಾಲದ ಸಮಯ ಅನುಭವ ಮಂಟಪಕ್ಕೆ ಅಪ್ಪ ಬಸವಣ್ಣ ಹೋಗ್ತಿರ್ತಾನ. ಯಾರೋ ಬಿದ್ದಾರಲ್ಲ ಅಂತೇಳಿ ತಿಳ್ಕೊಂಡು ಅಪ್ಪ ಕೆಳಗೆ ಇಳಿದು ಆ ದಲಿತ ಸಮಾಜದ ವ್ಯಕ್ತಿಯನ್ನ ಹಿಂಗೆ ಮೇಲೆ ಎತ್ತಾನ, ನೋಡ್ತಾನ. ಮುಖ ಎಲ್ಲ ರಕ್ತ ಆಗ್ಯದ, ತಲೆ ಎಲ್ಲ ಒಡೆದ್ ಬಿಟ್ಟದ, ಕಣ್ಣಾಗ ರಕ್ತ ಬರಾಕತ್ತದ, ಕಣ್ಣು ತೆಗಿಯಕ್ಕಾಗವಲ್, ಎದ್ದು ನಿಲ್ಲಾಕಾಗವಲ್. ಅಂತಹ ಪರಿಸ್ಥಿತಿ ಒಳಗೆ ಬಸವಣ್ಣ ಹೋಗಿ ಅವನನ್ನ ಮೇಲೆ ಎತ್ತತಾನ. ಎತ್ತಿದ ತಕ್ಷಣ ಕಣ್ಣೀರು ಹಾಕ್ತಕ್ಕಂತ ದುಃಖದಲ್ಲಿರುವಂತ ಆ ದಲಿತ ವ್ಯಕ್ತಿ ನಗನಗತ ಪಾದ ತೆಕ್ಕಿ ಬಿಡದಪ್ಪ, ಬಂದೇನಪ್ಪ ನನ್ನ ಮ್ಯಾಲೆ ಎತ್ತಾಕ್ ನೀನು ಅಂತ ಕೇಳ್ತಾನ. ಭಾವನಾತ್ಮಕ ಸಂದರ್ಭ ಇದು. ಬಂದೇನಪ್ಪ ನನ್ನ ಮೇಲೆ ಎತ್ತಾಕ ಅಂತ ದಲಿತ ಸಮಾಜದವ್ ಕೇಳಿದ ತಕ್ಷಣ ಬಸವಣ್ಣವ್ರ ಅಂತಾರಂತಲ್ಲೋ, ನಿನಗ ಕಣ್ಣು ಕಾಣ್ಲಾರ್ದಂಗ ಕಣ್ಣಾಗ ರಕ್ತ ಬರಾಕತ್ತದ, ಬಸವಣ್ಣನ ನಾನಾ ಬಂದಿನಿ ಅಂತ ನಿನಗೆ ಹೆಂಗ ಗೊತ್ತಾತು ಅಂತ ಕೇಳಿದಾಗ ಅವಾಗ ದಲಿತ ವ್ಯಕ್ತಿ ಹೇಳ್ತಾನಂತ, ಯಪ್ಪ ಉಳ್ಳವರ ಕೇರಿ ಒಳಗ ನಮ್ಮಂತವ್ರು ಬಿದ್ದಾಗ ಮೇಲೆ ಎತ್ತಲಿಕ್ಕೆ ಬರೋವನು ಬಸವಣ್ಣ ಒಬ್ಬನ ಅಂತ ನಮಗ್ ಗೊತ್ತೈತಪ್ಪ, ಮತ್ತಾರು ಬರಂಗಿಲ್ಲ ಅಂತಕ್ಕಂಥದ್ದು ಗೊತ್ತದ ನಮಗ. ಹೀಗಾಗಿ ಈ ಸಮಾಜ ಬೆಳಗಿದ್ದು ಬಸವಣ್ಣನಿಂದ, ಈ ಸಮಾಜ ಉಳಿದಿದ್ದು ಬಸವಣ್ಣನಿಂದ. ಬಸವಾದಿ ಶರಣರ ಸಿದ್ಧಾಂತ ಇವತ್ತು ಶೋಷಿತರಿಗಾಗಿ, ನೊಂದವರಿಗಾಗಿ ಬಸವಣ್ಣ ಕಲ್ಯಾಣವನ್ನು ಕಟ್ತಾನೆ ಅಂತ.